ನಮಸ್ಕಾರ ಸ್ನೇಹಿತರೆ. ಒಂದು ಹಳೆ ಘಟನೆ ನೆನಪಿಗೆ ಬರ್ತಾ ಇತ್ತು. ನಾವು ಹೈಸ್ಕೂಲಲ್ಲಿ ಓದುವಾಗ ನನ್ನಂತವ್ರು ಕೆಲವರಿಗೆ ದಿನಾ ಪನಿಷ್ಮೆಂಟ್ ತಗೊಳ್ಳೋದು. ಏನೋ ತಪ್ಪು ಮಾಡ್ತೀವಿ, ಪನಿಷ್ಮೆಂಟ್ ತಗೋತೀವಿ. ಏನಪ್ಪ ದೊಡ್ಡ ಪನಿಷ್ಮೆಂಟು ಅಂತಂದರೆ ಪಾಪ ಟೀಚರ್ಸು ಕ್ಲಾಸಿಂದ ಆಚೆ ಕಳಿಸೋರು. ಅದು ಅವ್ರ ಪ್ರಕಾರ ಪನಿಷ್ಮೆಂಟು. ಆದರೆ ನನ್ನಂಥವ್ರು ಕೆಲವರಿಗೆ ಭಾಳ ಸಂತೋಷದ ವಿಷಯ, ಯಾಕೆಂದ್ರೆ ಆಚೆ ಹೋಗಿ ಎಂಜಾಯ್ ಮಾಡ್ಬೋದಲ್ಲ ಅಂತ. ಸರಿ, ಆಚೆ ಹೋಗಿದ್ದೀನಿ ಒಂದಿನ. ಹಾಗೇನೆ ಎಲ್ಲ ಸುತ್ತ ಸ್ಕೂಲಲ್ಲಿ ಎಲ್ಲ ಕಡೆ ನೋಟಿಸ್ ಬೋರ್ಡ್ಗಳು, ಕಪ್ಪು ಬೋರ್ಡ್ಗಳು. ಸರಿ, ನಾನೇನು ಮಾಡಿದೆ, ಆ ಒಂದು ಚಾಕ್ ಪೀಸ್ ತಗೊಂಡು ಬೋರ್ಡ್ ಮೇಲೆ ಏನೋ ಗೀಚ್ತಾ ಇದ್ದೆ, ಡಿಸೈನು. ಅಷ್ಟರಲ್ಲಿ ನಮ್ಮ ಪ್ರಿನ್ಸಿಪಲ್ ಅವ್ರು ಬಂದ್ಬಿಟ್ರು. ಸಿಕ್ಕಾಬಟ್ಟೆ ಸ್ಟ್ರಿಕ್ಟ್ ಬೇರೆ, ಅವ್ರು ನೋಡಿದ್ರೆ ಹೆದರಿಕೆ ನಮಗೆ. ಸರಿ, ಹತ್ರ ಬಂದರು. ಬಂದು ಹೇಳಿದ್ರೆ, ಏನೋ ಯಾಕೋ ಇಲ್ಲಿ ನಿಂತಿದ್ಯಾ ಅಂದರು. ನನಗೆ ವಾಯ್ಸೇ ಇಲ್ಲ, ಯಾರು ಹೇಳೋಕ್ಕಾಗತ್ತಾ ಪನಿಷ್ಮೆಂಟು ಸರ್ ಆಚೆ ಇದ್ದೀನಿ ಅಂತ. ಆದರೂ ಗಂಟೆಲ್ಲ ಒಣಗೋಗ್ತಾ ಇತ್ತು. ಹೇಳಿದೆ, ಸರ್ ಪನಿಷ್ಮೆಂಟು ಸರ್ ಆಚೆ ನಿಲ್ತಿದ್ದೀನಿ ಸರ್ ಅಂತ. ಅವ್ರಿಗೆ ತುಂಬ ಕೋಪ ಬಂತು. ಇನ್ನೇನು ನನಗೆ ಹೊಡಿಬೇಕು, ಕೈ ಎತ್ತಿ. ತಕ್ಷಣ ಬೋರ್ಡ್ ಕಡೆ ನೋಡಿದ್ರು. ನೋಡ್ಬಿಟ್ಟು ಯಾರ ಇದೆಲ್ಲ ಗೀಚಿರೋದು ಅಂತಂದರು. ನನಗೆ ಡಿಸೈಡ್ ಆಗೋಯ್ತು, ಇನ್ನು ಮುಗೀತು ನಂದು ಇವತ್ತು ಕತೆ. ಇಷ್ಟೆಲ್ಲ ಗೀಚಿದಿರಲ್ಲ, ಬಿಡ್ತಾರ ಪ್ರಿನ್ಸಿಪಲ್, ಸ್ಟ್ರಿಕ್ಟ್ ಇರೋ ಪ್ರಿನ್ಸಿಪಲ್. ನಾನು ಗಂಟ್ಲೆಲ್ಲ ಒಣಗ್ತು, ಭಾಳ ಲೋ ವಾಯ್ಸು ಹೇಳಿದೆ, ಸರ್ ನಾನೇ ಸರ್, ತಪ್ಪಾಗೋಯ್ತು ಸರ್, ಇನ್ನೊಂದ್ಸರಿ ಮಾಡಲ್ಲ ಸರ್. ಅವ್ರ ಪ್ರಿನ್ಸಿಪಲ್ ನೋಡಿದ್ರು. ಇನ್ನೇನ ಬರ್ದಿದ್ದು, ಸರಿ ಒಂದು ಕೆಲಸ ಮಾಡು, ಈ ಡಿಸೈನ್ ಬೋರ್ಡ್ ಫುಲ್ ಮಾಡು. ಈ ಬೋರ್ಡ್ ಅಲ್ಲ, ಇನ್ಮೇಲೆ ಪ್ರತಿ ಸರಿ ನೀನು ಪನಿಷ್ಮೆಂಟ್ ತೊಗೊಂಡು ಆಚೆ ಬರ್ತೀಯಲ್ಲ, ಒಂದೊಂದು ಬೋರ್ಡು ಡಿಸೈನ್ ಮಾಡಬೇಕು. ಅರ್ಥ ಆಯ್ತೇನೋ? ನನ್ಗೆ ಫಸ್ಟ್ ಅರ್ಥ ಆಗಲಿ. ಏನು ಸರ್ ಅಂದೆ. ಚೆನ್ನಾಗಿ ಡಿಸೈನ್ ಮಾಡ್ತಾ ಇದೀಯಾ, ಹಿಂಗೆ ಡಿಸೈನ್ ಕಲ್ತ್ಕೋ, ಅರ್ಥ ಆಯ್ತಾ? ಆದರೆ ದಿನ ಪನಿಷ್ಮೆಂಟ್ ತೊಗೊಂಡು ಆಚೆ ಬರಬಾರ್ದು. ಯಾವಾಗ ಟೈಮ್ ಸಿಗುತ್ತೆ ಬಂದು ಬೋರ್ಡ್ ಮೇಲೆ ಒಂದೊಂದು ಡಿಸೈನ್ ಬರೆದು ನಂಗೆ ತೋರಿಸ್ಬೇಕು. ನನಗೆ ಖುಷಿ ಆಗೋಯ್ತು. ಟೈಮ್ ಸಿಕ್ಕಿದಾಗೆಲ್ಲ ಹೋಗೋದು, ಆ ಬೋರ್ಡ್ ಮೇಲೆ ಒಂದು ಡಿಸೈನ್ ಮಾಡಿರೋದು, ಬರೆದ್ಬಿಟ್ಟು ಪ್ರಿನ್ಸಿಪಲ್ ಸರ್ ಅವ್ರಿಗೆ ಹೇಳೋದು. ಪ್ರಿನ್ಸಿಪಲ್ ಅವ್ರು ಬರ್ತಾರೆ, ನೋಡಿ ಖುಷಿಯಾಗಿ ಬೆನ್ನು ತಟ್ಟಕ್ಕೆ ಶುರು ಮಾಡಿದ್ರು. ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆಯಲ್ಲ. ನನಗೇ ಗೊತ್ತಿಲ್ಲದಂಗೆ ನಾನು ತುಂಬ ಒಳ್ಳೆ ಚೆನ್ನಾಗಿ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಮಾಡೋದು ಕಲ್ತ್ಬಿಟ್ಟೆ. ಇವತ್ತಿಗೂ ನನಗೆ ಆ ಥರ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಮಾಡೋದಂದ್ರೆ ಭಾಳ ಇಷ್ಟ. ಅಂದರೆ ಒಂದು ಪನಿಷ್ಮೆಂಟನ್ನು ನಮ್ಮಲ್ಲಿರುವ ಪೊಟೆನ್ಷಿಯಲನ್ನು ಉಪಯೋಗಿಸ್ಕೊಂಡು ಏನನ್ನೋ ಕಲಿಯೋದಕ್ಕೆ ತಯಾರು ಮಾಡುವಂಥ ಶಿಕ್ಷಕರು ಎಷ್ಟು ಜನ ಇರೋಕ್ಕೆ ಸಾಧ್ಯ? ಅಂಥ ಶಿಕ್ಷಕರನ್ನ ಪಡೆದ ನಾವೇ ಧನ್ಯರು ಅಲ್ವಾ? ಅದರಿಂದ ಈಗಿನ ಶಿಕ್ಷಕರನ್ನ ಇದ್ದಾಗ ನಾನು ಅದೇ ಯಾವಾಗಲೂ ಅನ್ಕೋತಾ ಇರ್ತೀನಿ, ನಮ್ಮಲ್ಲೂ ಆ ರೀತಿಯ ಆಸಕ್ತಿ ಖಂಡಿತ ಇದೆ. ಶಿಕ್ಷಕರಲ್ಲಿ ಆ ರೀತಿಯ ಆಸಕ್ತಿ ಯಾವಾಗಲೂ ಇರುತ್ತೆ. ಆದರೆ ಮಕ್ಕಳನ್ನು ಅವರಲ್ಲಿರುವ ಒಂದು ನೆಗೆಟಿವ್ಸನ್ನು ಹುಡ್ಕೋ ಬದಲು ಆ ನೆಗೆಟಿವ್ನಲ್ಲೂ ಇರುವಂಥ ಒಂದು ಸ್ಟ್ರೆಂತನ್ನು, ಪಾಸಿಟಿವಿಟಿಯನ್ನು ಹುಡುಕಿ ಅದನ್ನು ಎನ್ಕರೇಜ್ ಮಾಡಿದ್ರೆ ಮಕ್ಕಳು ಎಷ್ಟು ಚೆನ್ನಾಗಿ ಬೆಳೀತಾರೆ ಅನ್ಸುತ್ತೆ ಅಲ್ವಾ? ಆದ್ದರಿಂದ ನಾನು ಜೀವನ ಫುಲ್ ನಮ್ಮ ಪ್ರಿನ್ಸಿಪಲ್ ಸರ್ ನೆನೆಸ್ಕೊತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.